ಟಿಯರ್ 2 ಸಿಟೀಸ್ ಅಂದರೆ ಏನು, ಸಿಟೀಸ್ನ ಹೇಗೆ ಕ್ಯಾಟಗರೈಸ್ ಮಾಡ್ತಾರೆ, ವಿಡಿಯೋ ಇನ್ಫಾರ್ಮೇಟಿವ್ ಇದೆ, ಕಂಪ್ಲೀಟಾಗಿ ನೋಡಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. 20 ರಿಜಿಸ್ಟ್ರೇಷನ್ಸ್ ಇನ್ 60 ಡೇಸ್ ಚಾಲೆಂಜಲ್ಲಿ ಡೇ 5. ಇಂಡಿಯಾಲಿ ಸಿಟೀಸ್ನ 4 ಥರ ಡಿವೈಡ್ ಮಾಡಿದ್ದಾರೆ: ಟಿಯರ್ 1, ಟಿಯರ್ 2, ಟಿಯರ್ 3 ಆ್ಯಂಡ್ ಟಿಯರ್ 4. ಯಾವುದೇ ಸಿಟಿ ಈ ಕ್ಯಾಟಗರೀಸಲ್ಲಿ ಡಿವೈಡ್ ಆಗಬೇಕಾದ್ರೆ 4 ಪ್ಯಾರಾಮೀಟರ್ ಮೇಲೆ ಡಿಸೈಡ್ ಮಾಡ್ತಾರೆ. ಫಸ್ಟ್ ಪಾಪ್ಯುಲೇಷನ್, ಸೆಕೆಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಥರ್ಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೋರ್ತ್ ಕ್ವಾಲಿಟಿ ಆಫ್ ಲೈಫ್. ಈ 4 ಯಾವ ಸಿಟೀಸಲ್ಲಿ ಜಾಸ್ತಿ ಇರುತ್ತೆ ಅದನ್ನು ಟಿಯರ್ 1, ಅದಕ್ಕಿಂತ ಕಮ್ಮಿ ಇದ್ದರೆ ಟಿಯರ್ 2, ಅದಕ್ಕಿಂತ ಕಮ್ಮಿ ಇದ್ದರೆ ಟಿಯರ್ 3 ಆ್ಯಂಡ್ ಇನ್ನೂ ವರ್ಸ್ಟ್ ಇದ್ದರೆ ಟಿಯರ್ 4. ಇಂಡಿಯಾದಲ್ಲಿ ಇವಾಗವರೆಗೂ ಬರೀ 8 ಸಿಟೀಸ್ ಮಾತ್ರ ಟಿಯರ್ 1ಗೆ ಕ್ಯಾಟಗರೈಸ್ ಆಗಿದೆ. ಅದರಲ್ಲಿ ಮುಂಬೈ, ಡೆಲ್ಲಿ, ಬ್ಯಾಂಗ್ಳೂರು, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ, ಪುಣೆ ಆ್ಯಂಡ್ ಅಹಮದಾಬಾದ್ ಇದೆ. ಬ್ಯಾಂಗ್ಳೂರು ಟಿಯರ್ 1ನಲ್ಲಿ ಫಾಲ್ ಆಗುತ್ತೆ ಅಂದರೆ ಇಲ್ಲಿ ಪಾಪ್ಯುಲೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಡೆವಲಪ್ ಆಗೋಗಿದೆ. ನೀವು ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ 10x ಆಗಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಬ್ಯಾಂಗ್ಳೂರು ಒಳಗಡೆ ಅಲ್ಲ, ಬ್ಯಾಂಗ್ಳೂರು ಹೊರಗಡೆ ಅಂದರೆ ಟಿಯರ್ 2 ಸಿಟೀಸಲ್ಲಿ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಕಂಪನೀಸ್ಗೆ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾ ಇದೆ. ಅವರ ವರ್ಕ್ ಬೇಸ್ನ ಟಿಯರ್ 2 ಸಿಟೀಸ್ಗೆ ಶಿಫ್ಟ್ ಮಾಡಿದ್ರೆ. ಟಿಯರ್ 2 ಸಿಟೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಇದು. ನೀವೇನಾದರೂ ಲೇಟ್ ಮಾಡಿದ್ರೆ ಪಾಪ್ಯುಲೇಷನ್, ಎಕನಾಮಿಕ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ಕ್ವಾಲಿಟಿ ಲೈಫ್ ಅಲ್ಲೂ ಬೆಟರ್ ಆಗುತ್ತೆ ಆ್ಯಂಡ್ ಅಲ್ಲೂ ಪ್ರೈಸಸ್ ಸ್ಕೈ ರಾಕೆಟ್ ಆಗುತ್ತೆ ಆ್ಯಂಡ್ ನೀವು ರಿಗ್ರೆಟ್ ಮಾಡ್ತೀರಾ. ನನ್ನ ವಿಡಿಯೋ ನೋಡಿ 6 ಜನ ಫಾಲೋವರ್ಸ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀರಾ. ಒಬ್ಬರದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ರಿವ್ಯೂ ತೊಗೊಳ್ಳೋಣ. ಆ್ಯಕ್ಚುಲಿ ಇವ್ರ ಕೆಲಸ ನೋಡ್ಬಿಟ್ಟು ಅಪ್ರೋಚ್ ಆಗಿತ್ತು. ಆಮೇಲೆ ಇವ್ರದ್ದು ಲೇಔಟ್ ಎಲ್ಲ ತುಂಬ ಡೆವಲಪ್ ಆಗಿದೆ. ಸೊ ಹಂಗಾಗಿ ನಾನು ಇಲ್ಲಿ ಪ್ಲ್ಯಾನ್ ಮಾಡಿ ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡೆ. ಸೊ ಬ್ಯಾಂಕ್ ಲೋನ್ಗೂ ಎಲ್ಲ ಅವ್ರು ಹೆಲ್ಪ್ ಮಾಡಿಕೊಟ್ರು. ಸೊ ಹಂಗಾಗಿ ನಾನು ಬೇರೆಯವ್ರಿಗೂ ರೆಫರ್ ಮಾಡೋಕ್ಕೆ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಹೋಗಿ ನೋಡಿಕೊಂಡು ಅವರು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅವರು ಖಂಡಿತ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ.